ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಕ್ಲಾಸ್ದಲ್ಲಿ ನಾವು ಜುಲೈ 12ರ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡಿ, ಅತಿ ಹೆಚ್ಚು ಬಾಲ್ಯ ವಿವಾಹಗಳು ಯಾವ ರಾಜ್ಯದಲ್ಲಿ ನಡೆದಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಬಾಲ್ಯ ವಿವಾಹದಲ್ಲಿ ಕರ್ನಾಟಕ ನಂಬರ್ 2 ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ತಮಿಳುನಾಡು, ಕರ್ನಾಟಕ, ಪಶ್ಚಿಮ ಬಂಗಾಳ, ತೆಲಂಗಾಣ, ಆಂಧ್ರ ಪ್ರದೇಶಗಳು ಬಾಲ್ಯ ವಿವಾಹ ನಡೆದ ಟಾಪ್ 5 ರಾಜ್ಯಗಳಾಗಿವೆ ಎಂಬ ಆಘಾತಕಾರಿ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ರೀಸೆಂಟ್ ಆಗಿ ನೀಡಿರುವಂಥದ್ದು. ರೀಸೆಂಟ್ ಆಗಿ ಒಂದು ಕೇಸದ ಒಂದು ವಿಚಾರಣೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ಮಾಹಿತಿ ಒಂದು ಸುಪ್ರೀಂ ಕೋರ್ಟ್ಗೆ ನೀಡಿರುವಂಥದ್ದು. ಬಾಲ್ಯ ವಿವಾಹದಲ್ಲಿ ಕರ್ನಾಟಕ 2ನೇ ಸ್ಥಾನವನ್ನು ತೆಗೆದುಕೊಂಡಿರುವಂಥದ್ದು. ಕಳೆದ 3 ವರ್ಷಗಳಿಂದ ಅಂಕಿಅಂಶ ಆಗಿರುವಂಥದ್ದು. ಅಂದರೆ 3 ವರ್ಷಗಳಲ್ಲಿ ಡಾಟಾವನ್ನು ಕಲೆಕ್ಟ್ ಮಾಡಿರುವಂಥದ್ದು. ಈ ಒಂದು ಡಾಟಾ ಪ್ರಕಾರ ಅತಿ ಹೆಚ್ಚು ಬಾಲ್ಯ ವಿವಾಹಗಳು ತಮಿಳುನಾಡಿನಲ್ಲಿ ಜರುಗಿರುವಂಥದ್ದು. ಕರ್ನಾಟಕ ಇದರಲ್ಲಿ 2ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿರುವಂಥದ್ದು. ಇನ್ನು ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಇಲ್ಲಿ ಬಾಲ್ಯ ವಿವಾಹಗಳು ನಡೆದಿವೆ ನೋಡಿ, ತಮಿಳುನಾಡು ಮೊದಲ ಸ್ಥಾನದಲ್ಲಿರುವಂಥದ್ದು. ಇದರಲ್ಲಿ 8966 ಬಾಲ್ಯ ವಿವಾಹ ಕೇಸುಗಳು ಕಂಡು ಬಂದಿರುವಂಥದ್ದು ಕಳೆದ 3 ವರ್ಷಗಳಲ್ಲಿ. ಆಮೇಲೆ ಕರ್ನಾಟಕದಲ್ಲಿ 8348. ತದನಂತರದಲ್ಲಿ 3ನೇ ಸ್ಥಾನದಲ್ಲಿರುವಂಥದ್ದು ಪಶ್ಚಿಮ ಬಂಗಾಳ. ಇದರಲ್ಲಿ 8324 ಬಾಲ್ಯ ವಿವಾಹಗಳ ಪದ್ಧತಿ ನಡೆದಿರುವಂಥದ್ದು. ಆಮೇಲೆ ತೆಲಂಗಾಣದಲ್ಲಿ 4440 ಕೇಸುಗಳು ಪತ್ತೆಯಾಗಿರುವಂಥದ್ದು. ಆಮೇಲೆ ಆಂಧ್ರ ಪ್ರದೇಶದಲ್ಲಿ 3416 ಬಾಲ್ಯ ವಿವಾಹಗಳು ನಡೆದಿರುವಂಥದ್ದು. ಇವೆಲ್ಲವೂ ಕೂಡ 3 ವರ್ಷಗಳಿಂದ ಡೇಟಾವನ್ನು ಕಲೆ ಹಾಕಿಬಿಟ್ಟು ಇಲ್ಲೇ ಲಿಸ್ಟ್ ಅನ್ನು ಕೊಡಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಏನು ಪ್ರಶ್ನೆ ಕೇಳಿದ್ರೆ, ಇತ್ತೀಚೆಗೆ ಯಾವ ರಾಜ್ಯದ ಮೈಕಾ ಗಣಿಗಳನ್ನು ಬಾಲ ಕಾರ್ಮಿಕ ಮುಕ್ತ ಎಂದು ಘೋಷಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಜಾರ್ಖಂಡ್. ಇದಕ್ಕೆ ಸರಿಯಾದ ಉತ್ತರ. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಜಾರ್ಖಂಡ್ನ ಕೊಡೆರ್ಮಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಾರ್ಖಂಡ್ನ ಮೈಕಾ ಗಣಿಗಳನ್ನು ಬಾಲ ಕಾರ್ಮಿಕ ಮುಕ್ತ ಎಂದು ಘೋಷಣೆ ಮಾಡಿರುವಂಥದ್ದು. ಭಾರತದಲ್ಲಿ 14 ವರ್ಷದೊಳಗಿನ ದುಡಿಯುವ ಮಕ್ಕಳನ್ನು ಬಾಲ ಕಾರ್ಮಿಕ ಎಂದು ವರ್ಗೀಕರಿಸಲಾಗಿರುವಂಥದ್ದು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಂವಿಧಾನದಲ್ಲಿ 14 ವರ್ಷಕ್ಕಿಂತ ಒಳಗಿನ ಒಂದು ಮಕ್ಕಳ ದುಡಿಮೆಯನ್ನು ನಾವು ಎಂದು ಕರಿತೇವ್ರಿ, ಬಾಲ ಕಾರ್ಮಿಕ ಎಂದು ವರ್ಗೀಕರಿಸಲಾಗಿರುವಂಥದ್ದು. ರೀಸೆಂಟ್ ಆಗಿ ಮೈಕಾ ಗಣಿಗಳು, ಜಾರ್ಖಂಡ್ದಲ್ಲಿ ಕಂಡುಬರುವಂತಹ ಮೈಕಾ ಗಣಿಗಳನ್ನು ಬಾಲ ಕಾರ್ಮಿಕ ಮುಕ್ತ ಎಂದು ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನು ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ರಾಷ್ಟ್ರೀಯ ಆಯೋಗದ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ರಾಷ್ಟ್ರೀಯ ಆಯೋಗ ಒಂದು ಶಾಸನಬದ್ಧ ಸಂಸ್ಥೆಯಾಗಿರುವಂಥದ್ದು. ಇದು ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿರುವಂಥದ್ದು. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕಾಯ್ದೆ 2005ರ ನಿಬಂಧನೆಗಳ ಅಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಇದು ಜಾರಿಗೆ ಬಂದುದು 2007 ಅಂತ ಹೇಳ್ತೀವಿ. ಇನ್ನು ಇದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಬರುತ್ತದೆ. ಅಂದರೆ ಈ ಒಂದು ಏನು ಆಯೋಗ ಇದೆ ನೋಡಿ, ಯಾವ ಒಂದು ಸಚಿವಾಲಯ ಅಂಡರಲ್ಲಿ ಕೆಲಸ ಮಾಡ್ತಿದ್ರ, ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವಾಲಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಇನ್ನು ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟ್ ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಅವ್ರು ಎಷ್ಟಾಗುತ್ತೆ ಅಂತ ಪ್ರೈಸ್ ಕೊಟ್ಟಿದ್ದಾರೆ ನೋಡಿ. 1 ಮಂತ್ಗೆ ನಿಮಗೆ 40 ರೂಪಾಯಿ ಆಗುತ್ತೆ. 2023 ಜನವರಿ ಟು ಜೂನ್ 2024 ವರೆಗೆ ನಿಮಗೆ 720 ಆಗುತ್ತೆ. 2022 ಜನವರಿ ಟು ಜೂನ್ 2024 ನಿಮಗೆ 1200 ರೂಪಾಯಿ ಆಗುತ್ತೆ. ಅದು ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1100 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗಜಿನ್ಗಳನ್ನು ನೀವು ಪಡೆದುಕೊಳ್ಬೋದು. ಇನ್ನು ಇತ್ತೀಚೆಗೆ ಯಾವ ದೇಶವು 28ನೇ ಮಲಬಾರ ನೌಕಾಯಾನವನ್ನು ಆಯೋಜಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಭಾರತ. ಇದಕ್ಕೆ ಸರಿಯಾದ ಉತ್ತರ. ಭಾರತವು 28ನೇ ಮಲಬಾರ್ ನೌಕಾಯಾನವನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ.
ಮಲಬಾರ್ ನೌಕಾಯಾನವು 2024ನೇ ಸಾಲಿನಲ್ಲಿ ಜರುಗ್ತಾ ಇರುವಂಥದ್ದು 28ನೇ ಆವೃತ್ತಿಯಾಗಿರುವಂಥದ್ದು. ಇದು ಆಯೋಜನೆ ಮಾಡ್ತಾ ಇರುವಂಥದ್ದು ಭಾರತ ದೇಶ. ಮಲಬಾರ್ ವ್ಯಾಯಾಮವು ಇದು ಬಹುಪಕ್ಷೀಯ ನೌಕಾ ವ್ಯಾಯಾಮವಾಗಿದ್ದು ಇದನ್ನು 1992ರಲ್ಲಿ ಪ್ರಾರಂಭ ಮಾಡಲಾಗಿರುವಂಥದ್ದು. ಪ್ರಸ್ತುತವಾಗಿ ನೋಡಿ ಈ ಒಂದು ಮಲಬಾರ್ ಸಮರಾಭ್ಯಾಸದಲ್ಲಿ 4 ರಾಷ್ಟ್ರಗಳು ಭಾಗವಹಿಸ್ತಿರುವಂಥದ್ದು ಅಥವಾ ಕ್ವಾಡ್ ಸದಸ್ಯ ರಾಷ್ಟ್ರಗಳಂತೂ ಕೂಡ ನಾವು ಹೇಳ್ಬೋದು. ಯಾವಂದ್ರೆ ಒಂದು ಆಸ್ಟ್ರೇಲಿಯಾ, ಆಮೇಲೆ 2 ಜಪಾನು, ಆಮೇಲೆ 3ನೇದು USA, ತದನಂತರದಲ್ಲಿ ಇಂಡಿಯಾ 4ನೇದು. ಈ 4 ರಾಷ್ಟ್ರಗಳು ಪ್ರಸ್ತುತವಾಗಿ ಈ ಒಂದು ವ್ಯಾಯಾಮದಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು. ಈ ಒಂದು ವ್ಯಾಯಾಮ ಪ್ರಾರಂಭ ಮಾಡಿದ್ದು 1992ರಲ್ಲಿ. ಇದು ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ನೌಕಾಪಡೆಗಳ ನಡುವಿನ ದ್ವಿಪಕ್ಷೀಯ ವ್ಯಾಯಾಮವಾಗಿ ಪ್ರಾರಂಭ ಮಾಡಲಾಗಿರುವಂಥದ್ದು. ಅಂದರೆ ಏನು 1992ರಲ್ಲಿ ಈ ಒಂದು ವ್ಯಾಯಾಮ ಪ್ರಾರಂಭ ಮಾಡಿದೆ ನೋಡಿ, ಆಗ ಕೇವಲ 2 ರಾಷ್ಟ್ರಗಳು ಮಾತ್ರ ಈ ಒಂದು ಸಮರಾಭ್ಯಾಸದಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು. ಅವು ಯಾವುದರ ಭಾರತ ಮತ್ತು ಅಮೆರಿಕ ಈ ರಾಷ್ಟ್ರಗಳ ಮಧ್ಯದಲ್ಲಿ ಸೀಮಿತವಾಗಿರುವಂಥದ್ದು. 1995 ಮತ್ತು 96ರಲ್ಲಿ ವ್ಯಾಯಾಮದ 2 ಆವೃತ್ತಿಗಳನ್ನು ನಡೆಸಲಾಗಿರುವಂಥದ್ದು. ಅಂದರೆ ಈ ಒಂದು ವ್ಯಾಯಾಮದ ಮೊದಲ ಆವೃತ್ತಿಯನ್ನು 1995ರಲ್ಲಿ ನಡೆಸಲಾಗಿರುವಂಥದ್ದು. ಆಮೇಲೆ 1996ರಲ್ಲಿ 2ನೇ ಆವೃತ್ತಿಯನ್ನು ನಡೆಸಲಾಗಿರುವಂಥದ್ದು. 2002ರಿಂದ ಈ ವ್ಯಾಯಾಮವನ್ನು ಪ್ರತಿ ವರ್ಷ ನಡೆಸಲಾಗ್ತಾ ಇರುವಂಥದ್ದು. ಅಂದರೆ 2002ರಿಂದ ಈ ವ್ಯಾಯಾಮವನ್ನು ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಬಂದಿರುವಂಥದ್ದು. ಇನ್ನು 2014ರಿಂದ ಭಾರತ, USA, ಜಪಾನ್ ಪ್ರತಿ ವರ್ಷ ವ್ಯಾಯಾಮದಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾದ ಪ್ರಾಬಲ್ಯವನ್ನು ಕಡಿಮೆಗೊಳಿಸಲು 2022ರಲ್ಲಿ ಆಸ್ಟ್ರೇಲಿಯಾವು ಭಾರತದ ಕೋರಿಕೆ ಮೇರೆಗೆ ಮಲಬಾರ್ ವ್ಯಾಯಾಮವನ್ನು ಸೇರಿಕೊಂಡಿರುವಂಥದ್ದು. ಮಲಬಾರ್ ವ್ಯಾಯಾಮವು 2020ರಿಂದ 4 ಕ್ವಾಡ್ ಸದಸ್ಯ ರಾಷ್ಟ್ರಗಳ ಭಾಗವಹಿಸುವಿಕೆ ಸಾಕ್ಷಿಯಾಗಿರುವಂಥದ್ದು. ನೋಡ್ರಿ, ಇದರ ಹಿಸ್ಟ್ರಿ ನಾವು ಮಾತಾಡ್ತಾ ಬಂದು ನೋಡಿ. 1992 ಇದರಲ್ಲಿ 2 ರಾಷ್ಟ್ರಗಳ ಒಂದು ನಡುವೆ ಈ ಒಂದು ವ್ಯಾಯಾಮ ಪ್ರಾರಂಭವಾಗಿರುತ್ತದೆ. ಒಂದು USA ಮತ್ತು ಇನ್ನೊಂದು ಇಂಡಿಯಾ. ಆಮೇಲೆ ತದನಂತರದಲ್ಲಿ 2014ರಲ್ಲಿ ಜಪಾನ್ ಈ ಒಂದು ವ್ಯಾಯಾಮಕ್ಕೆ ಜಾಯಿನ್ ಆಗುತ್ತೆ 2014ರಲ್ಲಿ. ಇನ್ನು 2020ರಲ್ಲಿ ಆಸ್ಟ್ರೇಲಿಯಾ ಕೂಡ ಈ ಒಂದು ವ್ಯಾಯಾಮದಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು. ಭಾರತದ ಒಂದು ಕೋರಿಕೆ ಮೇರೆಗೆ ಈ ಒಂದು ಏನಪ್ಪಾ ಅಂದ್ರೆ ಆಸ್ಟ್ರೇಲಿಯಾ ಈ ಒಂದು ವ್ಯಾಯಾಮದಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು 2020ರಲ್ಲಿ ಜಾಯಿನ್ ಆಗಿರುವಂಥದ್ದು. ಇದು ಏನಂದ್ರೆ ಪ್ರಮುಖವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಏನೋ ಒಂದು ಚೀನಾದ ಪ್ರಾಬಲ್ಯ ಇದೆ ನೋಡಿ, ಆ ಒಂದು ಚೀನಾದ ಡಾಮಿನೆನ್ಸ್ ಅನ್ನು ಕಡಿಮೆ ಮಾಡೋಕ್ಕೋಸ್ಕರ ಈ ಒಂದು ಸಮರಾಭ್ಯಾಸವನ್ನು ನಡೆಸಲಾಗ್ತಾ ಇರುವಂಥದ್ದು. ಪ್ರಸ್ತುತವಾಗಿ 4 ರಾಷ್ಟ್ರಗಳ ಮಧ್ಯದಲ್ಲಿ ಈ ಒಂದು ವ್ಯಾಯಾಮವನ್ನು ನಡೆಸಲಾಗ್ತಾ ಇರುವಂಥದ್ದು. ಅವು ಯಾವಂದ್ರೆ ಕ್ವಾಡ್ ಸದಸ್ಯ ರಾಷ್ಟ್ರಗಳು, ಒಂದು USA, ಜಪಾನು, ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಅಂತ ಹೇಳ್ತೀವಿ. ಇನ್ನು ಕ್ವಾಡ್ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, 2007ರಲ್ಲಿ ಸ್ಥಾಪನೆಯಾದ ಭಾರತ, ಆಸ್ಟ್ರೇಲಿಯಾ, USA ಮತ್ತು ಜಪಾನ್ ಈ 4 ರಾಷ್ಟ್ರಗಳ ಒಕ್ಕೂಟವಾಗಿರುವಂಥದ್ದು. 4 ಸದಸ್ಯ ರಾಷ್ಟ್ರಗಳ ಮಧ್ಯೆ ಈ ಒಂದು ಸಂಘಟನೆ ಪ್ರಾರಂಭ ಮಾಡಿರುವಂಥದ್ದು. ಅದು 2007ರಲ್ಲಿ. ಆದರೆ 4 ರಾಷ್ಟ್ರಗಳು ಯಾವಂದ್ರೆ ಭಾರತ, 2ನೇದು ಆಸ್ಟ್ರೇಲಿಯಾ, USA ಮತ್ತು ಜಪಾನ್. ಈ 4 ರಾಷ್ಟ್ರಗಳ ಮಧ್ಯದಲ್ಲಿ ಯಾವುದಪ್ಪ ಅಂದ್ರೆ ಮಲಬಾರ್ ಸಮರಾಭ್ಯಾಸವನ್ನು ನಡೆಸಲಾಗ್ತಾ ಇರುವಂಥದ್ದು. ಇನ್ನು ಕ್ವಾಡ್ ಕಲ್ಪನೆಯನ್ನು ಮೊದಲ ಬಾರಿಗೆ ಜಪಾನಿನ ಮಾಜಿ ಪ್ರಧಾನಿಯಾಗಿರುವಂಥ ಶಿಂಜೋ ಅಬೆ ಅವರು ಪ್ರಸ್ತಾಪ ಮಾಡಿರುವಂಥದ್ದು. ಈ ಒಂದು ಸಂಘಟನೆಗೆ ಪ್ರಮುಖ ಕಾರಣಕರ್ತ ಆಗಿರುವಂತಹ ವ್ಯಕ್ತಿ ಯಾರಂದ್ರೆ ಜಪಾನಿನ ಮಾಜಿ ಪ್ರಧಾನಿಯಾಗಿರುವಂಥ ತೀರ್ಕೊಂಡಿರುವಂಥ ಯಾರಪ್ಪ ಅಂದ್ರೆ ಶಿಂಜೋ ಅಬೆ ಅಂತ ಹೇಳ್ತೀವಿ. ಇದನ್ನು ಸಾಮಾನ್ಯವಾಗಿ ಏಷ್ಯನ್ ಅಥವಾ ಮಿನಿ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಎಂದು ಕರೆಯಲಾಗುತ್ತೆ. ಇಂಪಾರ್ಟೆಂಟ್ ಆಗುತ್ತೆ. ಏಷ್ಯನ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಅಥವಾ ಮಿನಿ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಎಂದು ಈ ಯಾವುದಪ್ಪ ಅಂದ್ರೆ ಟ್ರೀಟಿ ಆರ್ಗನೈಸೇಷನ್ ಎಂದು ಕ್ವಾಡ್ ಅನ್ನು ಕರೆಯಲಾಗ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದ್ರೆ ನೋಡ್ರಿ, ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ನ 5ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಬಾಂಗ್ಲಾದೇಶ. ಇದಕ್ಕೆ ಸರಿಯಾದ ಉತ್ತರ. ರೀಸೆಂಟ್ ಆಗಿ 2024ರಲ್ಲಿ ಬಾಂಗ್ಲಾದೇಶವು ಈ ಒಂದು ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ನ 5ನೇ ಸದಸ್ಯ ರಾಷ್ಟ್ರವಾಗಿ ಹೊರಹೊಮ್ಮಿರುವಂಥದ್ದು. ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಹಿಂದೂ ಮಹಾಸಾಗರದಲ್ಲಿ ನೌಕಾ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಒಟ್ಟಾಗಿ ಕೆಲಸ ಮಾಡುವ ಪ್ರಾದೇಶಿಕ ಭದ್ರತಾ ತಜ್ಞರ ಒಂದು ಗುಂಪಾಗಿರುವಂಥದ್ದು.
ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಅನ್ನು 2020ರಲ್ಲಿ ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಆರಂಭಿಕ ಸದಸ್ಯರಾಗಿ ರಚನೆ ಮಾಡಲಾಗಿರುವಂಥದ್ದು. ನೋಡ್ರಿ, ಮೊದಲನೇ ಏನು ಪಾಯಿಂಟ್ ಅಂದ್ರೆ 2011ರಲ್ಲಿ ಕೊಲಂಬೋ ಭದ್ರತಾ ಸಂವಾದವಾಗಿ ಪ್ರಾರಂಭವಾದ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್ ನಡುವಿನ ಕರಾವಳಿ ಭದ್ರತಾ ಸಹಕಾರದಿಂದ ಬೆಳೆದಿರುವಂಥದ್ದು. 2011ರಲ್ಲಿ ಈ ಒಂದು ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಅನ್ನು ಜಸ್ಟ್ ಏನಪ್ಪಾ ಅಂತಂದ್ರೆ ಒಂದು ಡೈಲಾಗ್ ಆಗಿ ಪ್ರಾರಂಭ ಮಾಡಲ್ಪಟ್ಟಿರುವಂಥದ್ದು 2011ರಲ್ಲಿ 3 ರಾಷ್ಟ್ರಗಳು ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್. ಈ ಒಂದು ಕೊಲಂಬೋ ಭದ್ರತಾ ಒಂದು ಸೆಕ್ಯೂರಿಟಿ ಆಗಿ ಕಾನ್ಕ್ಲೇವ್ ಆಗಿ ಇದು ಕನ್ವರ್ಟ್ ಆಗಿದ್ದು 2020ರಲ್ಲಿ. ಅದು 3 ರಾಷ್ಟ್ರಗಳ ಒಂದು ಆರಂಭಿಕ ಸದಸ್ಯರಾಗಿ ಭಾರತ ಮತ್ತು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒರಿಜಿನೇಟ್ ಅಂದ್ರೆ 2011ರಲ್ಲಿ ಡೈಲಾಗ್ ಆಗಿ ಪ್ರಾರಂಭಗೊಂಡಿರುವಂಥದ್ದು. ಇನ್ನು ಕಾನ್ಕ್ಲೇವ್ ಆಗಿ ರೂಪುಗೊಂಡಿದ್ದು 2020ರಲ್ಲಿ. ಇನ್ನು ಮಾರಿಷಸ್ 2021ರಲ್ಲಿ ಸೇರಿಕೊಂಡಿರುವಂಥದ್ದು. ಇನ್ನು 2024ರಲ್ಲಿ ಬಾಂಗ್ಲಾದೇಶ ಇದರ ಸದಸ್ಯತ್ವವನ್ನು ಪಡೆದುಕೊಂಡಿರುವಂಥದ್ದು. 2011ರಿಂದ 2020, 2020ರಲ್ಲಿ 3 ರಾಷ್ಟ್ರಗಳು ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್. 2021ರಲ್ಲಿ ಮಾರಿಷಸ್ ಈ ಒಂದು ಸಂಘಟನೆ ಸೇರಿಕೊಂಡಿರುವಂಥದ್ದು. ಇನ್ನು 2024 ರೀಸೆಂಟ್ ಆಗಿ ಬಾಂಗ್ಲಾದೇಶ ಸೇರಿಕೊಂಡಿರುವಂಥದ್ದು. ಪ್ರಸ್ತುತ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಂದ್ರೆ 5 ಆಗಿರುವಂಥದ್ದು. ಒಂದು ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್, ಮಾರಿಷಸ್ ಮತ್ತು ಬಾಂಗ್ಲಾದೇಶ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ ನೀಡಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಅಲ್ಫ್ರೆಡ್ ವೇಗ್ನರ್. ಇದಕ್ಕೆ ಸರಿಯಾದ ಉತ್ತರ. ಗ್ರೀನ್ಲ್ಯಾಂಡ್ನ ಪಶ್ಚಿಮದಲ್ಲಿರುವ ಡೇವಿಸ್ ಜಲಸಂಧಿಯಲ್ಲಿ ವಿಜ್ಞಾನಿಗಳು ಇತ್ತೀಚೆಗೆ ಗುಪ್ತ ಸೂಕ್ಷ್ಮ ಖಂಡನ್ನು ಕಂಡುಹಿಡಿದಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ನಾನಿಲ್ಲಿ ಮ್ಯಾಪ್ ತೋರಿಸ್ತಾ ನೋಡಿ, ಇದು ಗ್ರೀನ್ಲ್ಯಾಂಡ್ ಇರುವಂಥದ್ದು. ಈ ಒಂದು ಗ್ರೀನ್ಲ್ಯಾಂಡ್ದ ಪಶ್ಚಿಮ ಭಾಗದಲ್ಲಿರುವಂಥ ಡೇವಿಸ್ ಸ್ಟ್ರೇಟ್ದಲ್ಲಿ ರೀಸೆಂಟ್ ಆಗಿ ಒಂದು ಗುಪ್ತ ಸೂಕ್ಷ್ಮ ಖಂಡನ್ನು ಕಂಡುಹಿಡಿಯಲಾಗಿರುವಂಥದ್ದು. ಇದು ಗ್ರೀನ್ಲ್ಯಾಂಡು, ಇದು ಡೇವಿಸ್ ಸ್ಟ್ರೇಟ್ ಅಥವಾ ಡೇವಿಸ್ ಜಲಸಂಧಿ ಅಂತ ಹೇಳ್ತೀವಿ. ಈ ಒಂದು ಜಲಸಂಧಿಯಲ್ಲಿ ವಿಜ್ಞಾನಿಗಳು ರೀಸೆಂಟ್ ಆಗಿ ಒಂದು ಸೂಕ್ಷ್ಮ ಖಂಡನ್ನು ಕಂಡುಹಿಡಿದಿರುವಂಥದ್ದು. ಈ ಒಂದು ಸೂಕ್ಷ್ಮ ಖಂಡವನ್ನು ಡೇವಿಸ್ ಸ್ಟ್ರೇಟ್ ಪ್ರೋಟೋ ಮೈಕ್ರೋ ಕಾಂಟಿನೆಂಟ್ ಎಂದು ಹೆಸರಿಸಲಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಡೇವಿಸ್ ಸ್ಟ್ರೇಟ್ ಪ್ರೋಟೋ ಮೈಕ್ರೋ ಕಾಂಟಿನೆಂಟ್ ಎಂದು ಹೆಸರಿಸಲಾಗಿರುವಂಥದ್ದು. ಇದು ಟೆಕ್ಟಾನಿಕ್ ಮೂವ್ಮೆಂಟ್ ಇಂದ ಉದ್ಭವಗೊಂಡಿರುವಂಥದ್ದು. ಈ ಒಂದು ಸೂಕ್ಷ್ಮ ಖಂಡವು 33ರಿಂದ 61 ಮಿಲಿಯನ್ ವರ್ಷಗಳ ಹಿಂದೆ ಅಂದರೆ ಪ್ಯಾಲಿಯೋಜೆನಿಕ್ ಒಂದು ಸಮಯದಲ್ಲಿ ರೂಪುಗೊಂಡಿದೆ ಅಂತ ವಿಜ್ಞಾನಿಗಳು ಇಲ್ಲಿ ಸ್ಪಷ್ಟೀಕರಣ ಕೊಟ್ಟಿರುವಂಥದ್ದು. ನಿಮಗೆ ಏನು ಗೊತ್ತಿರಬೇಕು, ಇದರ ಒಂದು ಹೆಸರು ಗೊತ್ತಿರಬೇಕು, ಆಮೇಲೆ ಯಾವ ಭಾಗದಲ್ಲಿ ಇದು ಕಂಡು ಬರಬೇಕು, ಯಾವ ಭಾಗದಲ್ಲಿ ಇದು ಏನಪ್ಪಾ ಅಂತಾರೆ ಉದ್ಭವಗೊಂಡಿದೆ ಅದಕ್ಕೆ ಗೊತ್ತಿರಬೇಕು, ಆಮೇಲೆ ಯಾವ ಒಂದು ಏಜ್ ಅಲ್ಲಿ ಇದು ರೂಪುಗೊಂಡಿದೆ ಅನ್ನೋದು ಕೂಡ ಮಾಹಿತಿ ಸ್ಪಷ್ಟವಾಗಿ ನಿಮ್ಮ ತಲೆಯಲ್ಲಿ ಇರಬೇಕು. ಇನ್ನು ನೆಕ್ಸ್ಟ್ ವರ್ಡ್ಸ್ ಕೊಟ್ಟಿದ್ದಾರೆ ನೋಡಿ. ಮೊದಲನೇ ಪ್ರಶ್ನೆ ಏನು ತಿಳ್ಕೊಂಡಿದ್ದಾರೆ, ಇತ್ತೀಚೆಗೆ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗೌತಮ್ ಗಂಭೀರ್. ಪ್ರಿವಿಯಸ್ ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಇತ್ತೀಚೆಗೆ ಫಿಲಿಪೈನ್ಸ್ ಮತ್ತು ಯಾವ ದೇಶವು ಪರಸ್ಪರ ಪ್ರವೇಶ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ತಮ್ಮ ರಕ್ಷಣಾ ಸಂಬಂಧಗಳನ್ನು ಹೆಚ್ಚಿಸಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಜಪಾನ್. ಅಂದರೆ ಜಪಾನ್ ಮತ್ತು ಫಿಲಿಪೈನ್ಸು ರೀಸೆಂಟ್ ಆಗಿ ಸಹಿ ಹಾಕಿರುವಂಥದ್ದು. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿರುವ ಆರ್ಡರ್ ಆಫ್ ಸೇಂಟ್ ಆಂಡ್ರ್ಯೂ ದಿ ಅಪೋಸ್ಟಲ್ ಪ್ರಶಸ್ತಿಯು ಯಾವ ದೇಶದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರಷ್ಯಾ. ಇದರ ಬಗ್ಗೆ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ದೀವಿ. ಇನ್ನು 2024ರ ಒಲಿಂಪಿಕ್ಸ್ಗೆ ಭಾರತದ ಚೀಫ್ ಡಿ ಮಿಷನ್ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗಗನ್ ನಾರಂಗ. ಇದರ ಬಗ್ಗೆ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ದೀವಿ. ಆಮೇಲೆ ಇತ್ತೀಚೆಗೆ ಭಾರತ ಮತ್ತು ರಷ್ಯಾ ಯಾವ ವರ್ಷದಲ್ಲಿ ದ್ವಿಪಕ್ಷೀಯ ವ್ಯಾಪಾರವನ್ನು $100 ಶತಕೋಟಿ ಹೆಚ್ಚಿಸಲು ಒಪ್ಪಿಕೊಂಡಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2030. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್. ಬೈ ಬಾಯ್.